projectile actually go? Why does the maximum height of the projectile depend upon the angle of projection? So in this video, we'll break down the concept of maximum height of the projectile, the physics behind it, and the tricks that you need in order to solve your exam questions faster. Hello, hi, ನಾನು ನಿಮ್ಮ ಪಾಯಲ್ ಪಂಜಾಬಿ faculty of physics from the teacher app. So ಇವತ್ತಿನ ಈ ವಿಡಿಯೋಲಿ we will be deriving an expression for the maximum height of the projectile, which is one of the most important concepts from the chapter motion in a plane. So without any further delay, let's get started. So motion in a plane related ನಾವು derivations ಮೊದಲು ಕೂಡ ಮಾಡಿದ್ದೀವಿ, where I have discussed in detail what is the meaning of parallelogram law. Parallelogram law of vector addition ನಿಮಗೆ ಏಂತಕ್ಕೆ ಬೇಕು, ಏನು ಉಪಯೋಗ, ಅದರಿಂದ ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಹೇಗೆ ಎರಡು ವೆಕ್ಟರ್ಸ್ನ ಆ್ಯಡ್ ಮಾಡ್ತೀವಿ, ಆ್ಯಂಡ್ ವಾಟ್ ಇಸ್ ದಿ ಆ್ಯಂಗಲ್ ಹೇಗಿರುತ್ತೆ, ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್ ಅಬೌಟ್ ಇಟ್. ಸೊ ಸಿಮಿಲರ್ಲಿ ಇವಾಗ ಇದರಲ್ಲಿ ಇನ್ನೊಂದು ಟಾಪಿಕ್ ಇದೆ ವಿಚ್ ಇಸ್ ಕಾಲ್ಡ್ ಎಸ್ ಪ್ರೊಜೆಕ್ಟೈಲ್ ಆರ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಬರುತ್ತೆ. ಸೊ ಪ್ರೊಜೆಕ್ಟೈಲ್ ಮೋಷನ್ ಇಸ್ something that carries a lot of weightage in your CET, NEET and board allu it carries a lot of weightage. Okay, so ivaga with respect to this nimge eshtond questions keltare, so neev en madbeku, you have to be prepared on all the sides. Nimge engana question ಮಾಡಿ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಎಬಿಲಿಟಿ ಇರಬೇಕು. and when will you gain that ability? only if you have a proper understanding of the concept. ಸೊ ನೀವೇನು ಮಾಡಬೇಕು, ನೀವು ಆ ಕಾನ್ಸೆಪ್ಟ್ನ ಅಲ್ಲಿ ಏನಾಗ್ತಿದೆ ಎಕ್ಸಾಕ್ಟಾಗಿ ಅದರದ್ದು ಮೀನಿಂಗ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದಿಸ್, ಐ ಆಮ್ ಹಿಯರ್ ಅಗೇನ್ ವಿತ್ ದ ಡೀಟೇಲ್ ಆಫ್ ದ ಪ್ರೊಜೆಕ್ಟೈಲ್ ಮೋಷನ್, ವೇರ್ ಐ ವಿಲ್ ಬಿ ಡಿರೈವಿಂಗ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್. ಸೊ ಅದಕ್ಕಿಂತ ಮುಂಚೆ ಪ್ರೊಜೆಕ್ಟೈಲ್ ಅಂತಂದರೆ ಏನು, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಲೆಟ್ ಅಸ್ ಸೇ ನನ್ನ ಹತ್ರ ಒಂದು ಆಬ್ಜೆಕ್ಟ್ ಇದೆ, ಅದು ನಾನು ಒಂದು ಸರ್ಟನ್ ವೆಲಾಸಿಟಿಯಿಂದ ಎಸಿತೀನಿ ಅಟ್ ಎ ಸರ್ಟನ್ ಆ್ಯಂಗಲ್. ಅದನ್ನು ಒಂದು ಆ್ಯಂಗಲಲ್ಲಿ ಎಸ್ದಾಗ, ಆ ಆ್ಯಂಗಲಲ್ಲಿ ಎಸಿದ್ರೆ ದ್ಯಾಟ್ ಆಬ್ಜೆಕ್ಟ್ ವಿಲ್ ಫಾಲ್ ಫ್ರೀಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಗ್ರಾವಿಟಿ. ಸೊ ಗ್ರಾವಿಟಿ ಇನ್ಫ್ಲೂಯೆನ್ಸಲ್ಲಿ ಅದು ಫಾಲ್ ಆಗಿ ಅದು ಯಾವ ಪಾತ್ ತಗೊಳುತ್ತೆ, ಇಟ್ ವಿಲ್ ಟೇಕ್ ಅ ಪ್ಯಾರಾಬೋಲಿಕ್ ಪಾತ್. ಓಕೆ, ಹೌ ಡಸ್ ಅ ಪ್ಯಾರಾಬೋಲಾ ಲುಕ್ ಲೈಕ್? ಪ್ಯಾರಾಬೋಲಾ ಲುಕ್ ಸಮಥಿಂಗ್ ಲೈಕ್ ದಿಸ್. ಈ ಥರ ಒಂದು ಪಾತ್ನ ತಗೊಳುತ್ತೆ. ಸೊ ದಿಸ್ ಪಾತ್ ಇಸ್ ಕಾಲ್ಡ್ ಆಸ್ ದ ಪ್ಯಾರಾಬೋಲಿಕ್ ಪಾತ್. ಓಕೆ, ಸೊ ಪ್ಯಾರಾಬೋಲಿಕ್ ಪಾತ್ ಅಂತ ಕರಿತೀವಿ ನಾವು. ಸೊ ಪ್ಯಾರಾಬೋಲಾ ಅಂತಾನೆ ಏಂತಕ್ಕೆ ಅಂತ ಗೊತ್ತಾದರೆ, ಇಟ್ ಈಸ್ ದ ನೇಚರ್ ದ್ಯಾಟ್ ಇಸ್ ಟೇಕನ್ ಬೈ ಇಟ್, ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಆವಾಗ ಈ ಮ್ಯಾಕ್ಸಿಮಮ್ ಹೈಟ್, ದಟ್ ಇಸ್ ಈ ಹೈಟ್ ಯಾವುದು ಅಟೈನ್ ಮಾಡ್ತಿದೆಯೋ ಆ ಪ್ರೊಜೆಕ್ಟೈಲು, ಅದರದ್ದು ನಾವೊಂದು ಫಾರ್ಮುಲಾನ ಡಿರೈವ್ ಮಾಡ್ತೀವಿ. So that is what is called as maximum height of the projectile. What is the maximum height that the projectile is going to attain when it is projected at a certain angle, say theta. ಯಾವ್ದನ್ನ ಒಂದು ಸರ್ಟನ್ ಆ್ಯಂಗಲ್ ಥೀಟಾ ಅಲ್ಲಿ ನಾವು ಅದನ್ನು ಪ್ರೊಜೆಕ್ಟ್ ಮಾಡಿ ಕಳಿಸಿದಾಗ ಎಷ್ಟು ಮ್ಯಾಕ್ಸಿಮಮ್ ಹೈಟ್ಗೆ ಅದು ರೀಚ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ದಿ ಮ್ಯಾಕ್ಸಿಮಮ್ ಹೈಟ್ ಆಫ್ ಅ ಪ್ರೊಜೆಕ್ಟೈಲ್. ಅದರದ್ದೇ ನಾವೊಂದು ಇವಾಗ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡ್ತೀವಿ. Okay, so let us try to look at what is the formal definition of it. That is the maximum vertical distance that is traveled by the projectile during its journey. Journey time ಅಲ್ಲಿ maximum vertical distance ಎಷ್ಟು ಅದಕ್ಕೆ ಬರುತ್ತೋ, that is called as the maximum height that is attained by the projectile. Okay, so let us try to derive an expression for the same. So let us say ನನ್ನ ಹತ್ರ ಒಂದು projectile ಇದೆ that is being projected at a certain angle. ಆ ಸರ್ಟನ್ ಆ್ಯಂಗಲ್ನ ನಾವು ಥೀಟಾ ಅಂತ ಇಟ್ಕೊಳ್ಳೋಣ. ಓಕೆ, ದಟ್ ಈಸ್ ದಿಸ್ ವೇ. ದಿಸ್ ಇಸ್ ಈ ಥರ ಪ್ರೊಜೆಕ್ಟ್ ಮಾಡ್ತಿದ್ವಿ. ಲೆಟ್ ಇಟ್ ಮೇಕ್ ಅನ್ ಆ್ಯಂಗಲ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್. ಸೊ ಆವಾಗ ಏನಾಗುತ್ತೆ, ದಿಸ್ ಇಸ್ ದಿ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ದ ವೈ ಆಕ್ಸಿಸ್, ಆ್ಯಂಡ್ ದಿಸ್ ಇಸ್ ಆರ್ ವೆಲಾಸಿಟಿ ವೆಕ್ಟರ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಆರ್ ಇನಿಷಿಯಲ್ ವೆಲಾಸಿಟಿ ವಿ ನಾಟ್. ಓಕೆ, ಯು ಅಂತ ಹೇಳ್ಬೋದು, ವಿ ನಾಟ್ ಅಂತಲೂ ಹೇಳ್ಬೋದು. ಓಕೆ, ಸೊ ಇವಾಗ ನಾವು ಅದನ್ನು ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಿದಾಗ, ಬಿಕಾಸ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಡಿರೈವ್. ಸೊ ನಾವೇನು ಮಾಡ್ತೀವಿ, ನಾವು ವೆಲಾಸಿಟಿನ ನಾವು ಪ್ಯಾರಲಲ್ ಮತ್ತು ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ಸ್ ಅಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ಕೋತೀವಿ. ಸೊ ಡಿವೈಡ್ ಮಾಡ್ಕೊಂಡಾಗ ದ ಒನ್ ವಿತ್ ದ ಥೀಟಾ ವಿಲ್ ಬಿ ಆರ್ ಕಾಸ್ ಕಾಂಪೊನೆಂಟ್, ಕರೆಕ್ಟ್ ಅಲ್ವಾ? ದಟ್ ವಿಲ್ ಬಿ ವಿ ನಾಟ್ ಕಾಸ್ ಥೀಟಾ. ಸೊ ಅವಾಗ ಇಲ್ಲೇನಾಗುತ್ತೆ, ದಿಸ್ ವಿಲ್ ಬಿ ಆರ್ ವಿ ನಾಟ್ ಸೈನ್ ಥೀಟಾ. ಇದು ಕಾಸ್ ಕಾಂಪೊನೆಂಟ್ ಆಗುತ್ತೆ, ಇದು ನಮ್ಮ ಸೈನ್ ಕಾಂಪೊನೆಂಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ದಿಸ್ ಈಸ್ ಆರ್ ಮ್ಯಾಕ್ಸಿಮಮ್ ಹೈಟ್ ದಟ್ ಇಟ್ ಇಸ್ ಅಟೈನಿಂಗ್, ದಟ್ ಇಸ್ ಕ್ಯಾಪಿಟಲ್ ಹೆಚ್. ಸೊ ನಾನೇನು ಮಾಡ್ತೀನಪ್ಪ ಅಂತಂದರೆ, ನಾನು ನಮ್ಮ ಕೈನಮ್ಯಾಟಿಕ್ ಇಕ್ವೇಷನ್ಸ್ ಆಫ್ ಮೋಷನ್ಸ್ನ ಉಪಯೋಗಿಸ್ಕೋತೀನಿ. ದಟ್ ಈಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದು ನಮಗೆ ಗೊತ್ತಿರೋ ವಿಷಯ,
ಕರೆಕ್ಟ್ ಅಲ್ವಾ? ಸೊ ಇವಾಗ ಇದನ್ನ ಡಿರೈವ್ ಮಾಡೋಣ. ಸೊ ಇವಾಗ ಸಿನ್ಸ್ ಇಟ್ ಇಸ್ ಟೇಕಿಂಗ್ ಪ್ಲೇಸ್ ಫಾರ್ ಅ ವರ್ಟಿಕಲ್ ಡಿಸ್ಟೆನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಐ ವಿಲ್ ಅಪ್ಲೈ ಇಟ್ ಫಾರ್ ದ ವೈ ಆಕ್ಸಿಸ್. ಓಕೆ, ಸೊ ಅಪ್ಲೈಯಿಂಗ್ ದಿಸ್ ಫಾರ್ ವೈ ಆಕ್ಸಿಸ್ಗೆ ಅಪ್ಲೈ ಮಾಡಿದಾಗ ಏನು ಬರುತ್ತೆ? ದ್ಯಾಟ್ ವಿಲ್ ಬಿ ಈಕ್ವಲ್ ಟು ವಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ವೈ ಸ್ಕ್ವೇರ್ ಪ್ಲಸ್ 2ay ಇಂಟು ವೈ ಅಂತಂದರೆ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ವೈ ಆಕ್ಸಿಸ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಮ್ಯಾಕ್ಸಿಮಮ್ ಹೈಟ್ಗೆ ಬಂದಾಗ ವೆನ್ ದ ಪ್ರೊಜೆಕ್ಟೈಲ್ ಈಸ್ ಅಟ್ ದ ಮ್ಯಾಕ್ಸಿಮಮ್ ಹೈಟ್, ನೀವು ಯಾವ ಥರ ಟಾಮ್ ಆ್ಯಂಡ್ ಜೆರಿ ನೋಡಿದ್ದಿದ್ರೆ ಇಫ್ ದ ಟಾಮ್ ಗೋಸ್ ಅಟ್ ಅ ಸರ್ಟನ್ ಹೈಟ್, ಅದು ತುಂಬ ಮೇಲಕ್ಕೆ ಹೋಗ್ಬಿಟ್ಟು ಆಮೇಲೆ ಅದು 1 ಸೆಕೆಂಡ್ ಕೆಳಗಡೆ ನೋಡುತ್ತೆ, ಆಮೇಲೆ ರಿಯಲೈಸ್ ಮಾಡುತ್ತೆ ಅಯ್ಯೋ ನಾನು ಬೀಳ್ತಾ ಇದ್ದೀನಿ ಅಂತ, ಆಮೇಲೆ ಅದು ಕೆಳಗಡೆ ಬೀಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದು ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆದಾಗ ಅವಾಗ ಏನಾಯಿತು? ಆವಾಗ ದ ಬಾಡಿ ಕೇಮ್ ಟು ರೆಸ್ಟ್ ಓನ್ಲಿ ಫಾರ್ ವೆರಿ ಲೈಕ್ ಮಿಲಿ ಸೆಕೆಂಡ್ಗೆ ಅದು ರೆಸ್ಟ್ಗೆ ಬಂತು. ಸೊ ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆದಾಗ ಇಟ್ಸ್ ಫೈನಲ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು 0. ಸೊ ದ್ಯಾಟ್ ಈಸ್ ವೈ ಅವರ್ ವ್ಯಾಲ್ಯೂ ಆಫ್ ವಿ ವೈ, ಸೊ ಇದನ್ನು ನಾನು ಇಕ್ವೇಶನ್ 1 ಅಂತ ಮೆನ್ಷನ್ ಮಾಡಿಕೊಂಡ್ರೆ ಅವರ್ ವ್ಯಾಲ್ಯೂ ಆಫ್ ವಿ ವೈ is equal to 0. ನಮ್ಮ ಫೈನಲ್ ವೆಲಾಸಿಟಿ 0 ಆಗೋಯ್ತು. ಇವಾಗ ಯು ವೈ, ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದ ವೈ ಆಕ್ಸಿಸ್. ವೈ ಕಾಂಪೊನೆಂಟ್ ಎಷ್ಟಾಯಿತು ಇಲ್ಲಿ? ದಟ್ ಈಸ್ ನಥಿಂಗ್ ಬಟ್ ಯು ಸೈನ್ ಥೀಟಾ. ವಿ ನಾಟ್ ಮತ್ತು ಯು ಎರಡು ಸೇಮ್ ಇದೆ, ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯು ಸೈನ್ ಥೀಟಾ. ಆಮೇಲೆ ಎ ವೈ, ದಟ್ ಈಸ್ ಆಕ್ಸಿಲರೇಷನ್ ಅಲಾಂಗ್ ದ ವೈ ಆಕ್ಸಿಸ್ ಎಷ್ಟಾಗುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು -g. because I am letting it fall freely under the influence of the gravity. So that is why the -g ಆಯಿತು. y value ಏನಾಯಿತು? y axis ಅಲ್ಲಿ displacement ಎಷ್ಟಾಯಿತು? That is nothing but h. Correct ಅಲ್ವಾ? So that is h. So let me name this as equation number 2. So what I do is I substitute equation 2 in equation 1. ಸೊ ಅವಾಗ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು 0 ಆಗೋಗುತ್ತೆ. 0 ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ವೈ ಎಷ್ಟಾಗುತ್ತೆ? ದಟ್ ಈಸ್ ಯು ಸೈನ್ ಥೀಟಾ ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ವೈ ಎಷ್ಟಾಗುತ್ತೆ? ಎ ವೈ ಇಸ್ ನಥಿಂಗ್ ಬಟ್ -g ಇಂಟು ವೈ ಎಷ್ಟಾಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಹೆಚ್. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ಅವಾಗ ಏನು ಬರುತ್ತೆ? ದಟ್ ಈಸ್ ಇದನ್ನ ಈ ಪಾರ್ಟ್ನ ಇಲ್ಲಿ ಕಳಿಸ್ಕೊಟ್ರೆ 2gh is equal to u square sin square theta. ಕರೆಕ್ಟ್ ಅಲ್ವಾ? ಯಾಕಂದರೆ ಇದನ್ನು ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೆಚ್ ವ್ಯಾಲ್ಯೂ ಎಷ್ಟಾಗುತ್ತೆ? ಹೆಚ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2g. ದಿಸ್ ಈಸ್ ಗೋಯಿಂಗ್ ಟು ಬಿ ಆರ್ ಫೈನಲ್ ಫಾರ್ಮುಲಾ ಫಾರ್ ದ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಅಟೈನ್ಡ್ ಬೈ ದ ಪ್ರೊಜೆಕ್ಟೈಲ್. ಓಕೆ, ಸೊ ನಮ್ಮ ಫಾರ್ಮುಲಾಯಿಂದ ನಮಗೆ ಏನು ಅರ್ಥ ಆಗ್ತಿದೆಯಪ್ಪ ಅಂತಂದರೆ ದ ಮ್ಯಾಕ್ಸಿಮಮ್ ಹೈಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಥೀಟಾ. ಅಂದರೆ ಥೀಟಾ ಮೇಲೆ ಡಿಪೆಂಡ್ ಆಗ್ತಿದೆ ಹೆಚ್ ವ್ಯಾಲ್ಯೂ. ಆಮೇಲೆ ಇನ್ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಇಟ್ ಈಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲಿ ವೆಲಾಸಿಟಿ ಎಷ್ಟಿತ್ತು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ. ಮಾಸ್ಸು ಏನಾದ್ರು ಬಂತಾ ಇಲ್ಲಿ? ಮಾಸ್ ಆಫ್ ದ ಪ್ರೊಜೆಕ್ಟೈಲ್ ಏನಾರು ಬಂದಿಲ್ಲ. ಸೊ ಅವರ್ ಮ್ಯಾಕ್ಸಿಮಮ್ ಹೈಟ್ ದಟ್ ಇಸ್ ಅಟೈನ್ಡ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಪ್ರೊಜೆಕ್ಟೈಲ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದನ್ನ ಒಂದು ಫುಟ್ಬಾಲ್ ಇರಲಿ ಮತ್ತು ಒಂದು ಚಿಕ್ಕ ಬಾಲ್ ಇರಲಿ, if both of their initial velocity and the angle of projection, both of it is same, both will attain the same maximum height. ಸೇಮ್ ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಫಾರ್ಮುಲಾ ಅಲ್ಲಿ ಮಾಸ್ ಬರ್ತಿಲ್ಲ. ಸೊ ದ್ಯಾಟ್ ಇಸ್ ವೈ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಪ್ರೊಜೆಕ್ಟೈಲ್. ಸೊ ಇದೇ ಥರ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಯಾವ್ದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಸೊ ಇದರದೇ ಆದ ನಿಮಗೆ ಡೀಟೇಲ್ಡ್ ವಿಡಿಯೋ ಸೊಲ್ಯೂಷನ್ ಬೇಕು, ಮತ್ತು ಯಾವುದನ್ನು ಇದರದ್ದು ರಿಲೇಟೆಡ್ ನ್ಯೂಮೆರಿಕಲ್ಸ್ ಬೇಕು. ಸಿಮಿಲರ್ಲಿ ನಾವು ಲೈವ್ ಮತ್ತು ರೆಕಾರ್ಡೆಡ್ ಸೆಷನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಾರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ದಿ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದೀಸ್. ಸೊ ನೀವು ನಮ್ಮ ಆ್ಯಪ್ಗೆ ಬನ್ನಿ, ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಆಲ್ ದ ಡೀಟೇಲ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದಿಸ್. ಸಿಮಿಲರ್ಲಿ ಇದೊಂದು ಕೂಪನ್ ಕೋಡ್ ಇದೆ, ಇದನ್ನು ಉಪಯೋಗಿಸ್ಬಿಟ್ಟು ಯು ವಿಲ್ ಬಿ ಏಬಲ್ ಟು ಅವೈಲ್ ವೆರಿ ವೆರಿ ಹೆವಿ ಡಿಸ್ಕೌಂಟ್. ಸೊ ಐ ವಿಲ್ ಸಿ ಯು ಓವರ್ ದೇರ್ ಇನ್ ದಿ ಆ್ಯಪ್.